ಏ ದೇವದೇವ, ಯಾಕಪ್ಪ ಈ ರೀತಿ ಶೋಧನೆ ಮಾಡಿ ನನ್ನ ಕಣ್ಣಲ್ಲಿ ಯಾವಾಗಲೂ ಕಣ್ಣೀರು ನೆರೆಸುವಂತೆ ಮಾಡಿಬಿಟ್ಟೆ ಅಂತ ಹೇಳಿ ಆ ಮಂಚದ ಮೇಲೆ ಹೋಗಿ ಮಗಾಡಿಯಾಗ ಮಲಗಿ ಕಣ್ಣಲ್ಲಿ ಕಣ್ಣೀರನ್ನು ಸುರಿಸುತ್ತ ದುಃಖದಿಂದ ಬಿದ್ದಾಗ ಈ ಕಡೆ ಏನಾಗಿದೆ ಅಂದರೆ, ಯಾವ ಮಹಾರಾಜ ಭೇಟಿಯನ್ನು ಮುಗಿಸಿಕೊಂಡ ಸಕಲ ಸೈನ್ಯದೊಡನೆ ಅರಮನೆಗೆ ಬಂದಂತವನೇ ಆ ಅರಮನೆಯ ಬಾಗಿಲಲ್ಲಿ ನಿಂತು ಕೂಗ್ತಾನೆ, ಸುಶೀಲ 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 ಅಂತ 3 ಸಾರಿ ಕೂಗಿದವಳು. ಪ್ರಶ್ನೆ ಉತ್ತರವೇ ಇಲ್ಲ. ಅಡಿಗೆ ಕೋಣೆ ಕಡೆ ಇರಬಹುದೇ? ಅಲ್ಲಿಯೂ ಇಲ್ಲ. ವಿಶ್ರಾಂತಿ ಗೃಹದಲ್ಲಿ ಏನಾದರೂ ವಿಶ್ರಾಂತಿ ಪಡೆಯಬಹುದೇ? ಅಲ್ಲಿಯೂ ಇಲ್ಲ. ಸ್ನಾನ ಗೃಹದವನು ಹುಡುಕಾಡ, ಎಲ್ಲ ಗೃಹವನ್ನು ಹುಡುಕಾಡಿ ಶೋಕಾಗೃಹದ ಕಡೆಗೆ ಬಂದಂತೆ. ಶೋಕಾಗೃಹ ಅಂದ್ರೆ ಒಳಗೃಹ, ಒಳಕ್ಕೆ ಅವರು ಮನೆ ಕಳಿಸ್ಕೊತಿದ್ರು ಆಗ. ಈಗ ನಮ್ಗೆ ಇರಕ್ಕೆ ಮನೆ ಇಲ್ಲ ಸರಿಯಾಗಿ. ಅದರ ರಾಜರ ಕಾಲ, ಇದು ನಮ್ಮ ಕಾಲ. ದುಃಖ ಬಂದಾಗ, ಸಂಕಟಕ್ಕೀಡಾದಾಗ, ವ್ಯಥೆ ಆವರಿಸಿದಾಗ ಆ ಗೃಹದಲ್ಲಿ ಕುಳಿತು ಸಂತಾಪ ಸೂಚನೆಯನ್ನ, ತಮ್ಮ ದುಃಖವನ್ನ ತೋಡ್ಕೊಳ್ತಕ್ಕಂಥ ಗೃಹ ಶೋಕಾಗೃಹದ ಕಡೆ ಬರ್ತನಂತೆ. ಮಹಾರಾಣಿ ಮಂಚದ ಮೇಲೆ ಮಗಾಡಿಯಾಗಿ ಮಲಗಿ ಕಣ್ಣೀರಿನ ಕಾಲಿನ ದಳ 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 ಹರಿಯುತ್ತಿದೆ ಕಣ್ಣಿಂದ. ರಾಮಸಿಂಹ ಮಹಾರಾಜ ದುರ್ಗುಟ್ಟು ನೋಡ್ದ. ದೇವಿ, ಏನಿದೆ ನಿನ್ನ ಕಣ್ಣೊಳಗೆ ಕಣ್ಣೀರು? ಯಾವನಿಂದ ಬಂದು ನಿನಗೆ ಕಣ್ಣೀರು ಹೇಳು? ಅವನ ಯಾವನೇ ಆಗಿರಲಿ, ಇಂದ್ರನಾಗಲಿ, ಚಂದ್ರನಾಗಲಿ, ಭುವನಾಗಲಿ, ನಾನಾಗಲಿ ತಂದು ಈ ಭೂಮಂಡಲ ಪರ್ಯಂತ ರಂಗ ದೇವತೆಗಳಿಗೆ ಯಾವನು ನಿನಗೆ ಕಣ್ಣೀರನ್ನು ತಂದವನು ಹೇಳು? ಆದರೆ ಮಹಾರಾಣಿ ಮಂಚದ ಮೇಲೆ ಮಲಗಿದ್ದವಳು ಓಡೋಡಿ ಬಂದು ರಾಮಸಿಂಹ ಮಹಾರಾಜನ ಪಾದವನ್ನು ತಪ್ಪಿಕೊಂಡು ಹೇಳ್ತಾರೆ, ನೆರೆಹೊರೆಯವರಾಗಲಿ, ನಮಗೆ ಬಂಧು ಬಳಗವಾಗಲಿ, ನಮಗೆ ವೈರಿಗಳಾಗಲಿ, ಯಾರು ನಮಗೆ ಯಾವ ಕಷ್ಟವನ್ನು ಕೊಟ್ಟಿಲ್ಲ ಸ್ವಾಮಿ, ಯಾವ ಕಷ್ಟವನ್ನು ಕೊಟ್ಟಿಲ್ಲ. ಆದರೆ ನಿನಗ್ಯಾಕೆ ಈ ಕಣ್ಣೀರು? ಸರಸಿ ಇಲ್ಲದ ಕೊಳ, ಮಧುರವಿಲ್ಲದ ಪುಷ್ಪ, ಸೂರ್ಯನಿಲ್ಲದ ಗಗನ, ಅರಸನಿಲ್ಲದ ನಗರ, ಮಕ್ಕಳಿಲ್ಲದ ಮನೆ, ಹಾಳು ಸ್ಮಶಾನ. ಸೂರ್ಯನಿಲ್ಲದ ಗಗನ, ಸರಸಿ ಇಲ್ಲದ ಕೊಳ, ಮಧುರವಿಲ್ಲದ ಪುಷ್ಪ, ರಾಜನಿಲ್ಲದ ನಗರ, ಮಕ್ಕಳಿಲ್ಲದ ಮನೆ, ಇವೆಲ್ಲವೂ ಹಾಳು ಸ್ಮಶಾನವಲ್ಲವೇ ಸ್ವಾಮಿ, ಹಾಳು ಸ್ಮಶಾನವಲ್ಲವೇ? ಮಹಾರಾಜ ತಲೆ ಬಗ್ಗಿಸಿ, ನಿಜ ದೇವಿ, ನೀನು ಆಡುತ್ತಿರುವ ಮಾತು ಸತ್ಯ. ನೀನಗೊಬ್ಬಳಿಗೆ ಅಲ್ಲ ಈ ದುಃಖ ಕಾಡುತ್ತಿರುವುದು, ನನಗೂ ಕೂಡ ಹಿಂದೆ ಮುಂದೆ ಇವನು ಮಕ್ಕಳಿಲ್ಲದ ಬಂಜೆ, ಇವನು ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿಲ್ಲ, ತಿನ್ನಲಾರದ ನಾಯಿ ಗುಡ್ಡೆ ಹಾಕೊಂಡಂಗಾಯ್ತು. ಏನು ಪ್ರಯೋಜನ, ಏನು ಸಂಪತ್ತು, ಏನು ಸಿರಿ, ಏನು ಐಶ್ವರ್ಯ ಬಂದ್ರಿ ಏನಂತ ಹೇಳಿ ಹಿಂದೆ ಮುಂದೆ ಓಡಾಡುವಾಗ ನನ್ನ ಕಿವಿಯಲ್ಲಿ ಈ ವಾಕ್ಯವನ್ನು ಕೇಳಿ ನಾನು ದುಃಖ ಪಡ್ತಾ ಇದ್ದೀನಿ ದೇವಿ, ನಿಜ ಸ್ವಾಮಿ. ಅದರಂತೆಯೇ ಈ ದಿವಸ ನಾನು ಓರ್ವಳಿರುವಾಗ ಒಬ್ಬ ದೇವ ಋಷಿಗಳು ನನ್ನ ಅರಮನೆಗೆ ಬಂದರು. ಆಧರಿಸಿ ಒಳಗಡೆ ಕರೆತಂದು ಕುಳ್ಳಿರಿಸಿ ಭೋಜನಕ್ಕೆ ಸಿದ್ಧ ಮಾಡಿ ಅಡಿಗೆಯನ್ನ ಅವರ ಮುಂದಿಟ್ಟಾಗ ದೃಷ್ಟಿಸಿ ನನ್ನ ಮುಖವನ್ನು ನೋಡಿ ಹೇಳಿದ್ರು, ಸ್ವಾಮಿ ನೀನು ಮಕ್ಕಳಿಲ್ಲದ ಬಂಜೆ, ನಿನ್ನ ಕೈಯಲ್ಲಿ ನೀರನ್ನು ಕೂಡ ಕುಡಿಯೋದಿಲ್ಲ, ಒಂದು ಉದ್ದನ್ನು ತೀರ್ಥವನ್ನು ಸಹ ಉಪಯೋಗಿಸಲಿಲ್ಲ ಅಂತ ಎದ್ದು ಹೊರಟುವರು ಸ್ವಾಮಿ. ಯತಿಯ ಅಡಿಯ ಬಿಡಿದು ಬೇಡಿದೆ, ಕರುಣೆ ತೋರದೆ ಓದರು ನನ್ನಪ್ಪ. ಅದೇ ಇಟ್ಟನ್ನವನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿ
ಅವರನ್ನ ಅಂಗಲಾಜಿ ಬೇಡ್ಕೊಂಡೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಎದ್ದು ಹೊರಟೇ ಹೋದರು ಸ್ವಾಮಿ. ಈ ಹೆಣ್ಣಾಗಿ ಹುಟ್ಟಿ ನಾನೇನು ಪ್ರಯೋಜನ? ಈ ಭೂಮಿಗೆ ನಾನು ಭಾರವಾಗ್ಬಿಟ್ಟೆ ಸ್ವಾಮಿ, ಭೂಮಿಗೆ ನಾನು ಭಾರವಾಗ್ಬಿಟ್ಟೆ. ದೇವಿ, ದುಃಖ ಪಡಬೇಡ, ಯಾಕೆ ಚಿಂತೆ ಮಾಡ್ತೀಯ? ಬಿಡು ಚಿಂತೆಯನ್ನ. ನಮ್ಮ ಮನೆ ದೇವರಾದ ಆ ಭಗವಂತ ಶಿವ, ಆ ಶಂಕರನಿರುವಾಗ ನೀನೇ ಯಾಕೆ ಚಿಂತೆ ಪಡ್ತೀಯ? ಆ ಉಮಾಪತಿಯನ್ನು ನಾವು ಪ್ರತ್ಯಕ್ಷ ಮಾಡಿಕೊಂಡು ಮಕ್ಕಳ ಭಾಗ್ಯವನ್ನು ಪಡೆಯೋಣ. ಹೇಳು ಹೇಳು ಅಂತ ಹೇಳಿ ರಾಜರಾಣಿರಿಬ್ಬರು ಕೂಡ ಅಭ್ಯಾಂಜನ ಸ್ನಾನ ಮಾಡಿದರೋ. ಸತಿ ದಂಪತಿಗಳಿರುವರು